ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಪೂಜೆಯ ಅವಶ್ಯಕತೆ ಇಲ್ಲ. ಕರ್ತವ್ಯವೇ ದೇವರು ಎಂದು ಕೆಲಸ ಮಾಡಿದಾಗ ದೇವರು ಒಲಿಯುತ್ತಾನೆ ಎಂದು ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು. ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಮಹಾಮಂಡಲೇಶ್ವರ 1008 ಪಟ್ಟಾಭಿಷೇಕ ನೆರವೇರಿಸಿದ ಹಿನ್ನೆಲೆಯಲ್ಲಿ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ತಾಲೂಕು ವತಿಯಿಂದ ಭಾನುವಾರ ಆಯೋಜಿಸಿದ ಅಭಿನಂದನೆ ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು. ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿದೆ. ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು. ಪರಮಾತ್ಮ ನಮ್ಮಲ್ಲೇ ಇದ್ದಾನೆ. ನಮ್ಮನ್ನು ನಾವು ಅರಿತಾಗ ನಮಗೆ ಪರಮಾತ್ಮ ಕಾಣಿಸುತ್ತಾನೆ. ಧ್ಯಾನದಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುವುದು. ಮನುಷ್ಯನಾದವನು ದೇವಸ್ಥಾನದಲ್ಲಿರುವ ಪರಮಾತ್ಮನ ನೋಡುವ ಮೊದಲು ತನ್ನಲ್ಲಿರುವ ಪರಮಾತ್ಮನನ್ನು ಕಾಣಬೇಕು. ಯೋಗದಲ್ಲಿ ನಮ್ಮ ಆರೋಗ್ಯದ ಗುಟ್ಟಿದೆ. ಸಿದ್ಧಿ ಪಡೆಯಬೇಕೆಂದರೆ ಕೇವಲ 1 ಗಂಟೆಯ ಧ್ಯಾನ ಸಾಕು. ಎಲ್ಲವೂ ನಮ್ಮೊಳಗಿದೆ. ಆದರೆ ನಾವು ಎಲ್ಲದಕ್ಕೂ ಟ್ಯಾಬ್ಲೆಟ್ ಮೊರೆ ಹೋಗುತ್ತಿದ್ದೇವೆ. ದೇಶದಲ್ಲಿ ಮತ್ತೆ ಗುರುಕುಲ ಮಾದರಿ ಜಾರಿಯಾಗಬೇಕು. ಜಗತ್ತಿನ ಅತಿದೊಡ್ಡ ಜ್ಞಾನ ಎಂದರೆ ಆಧ್ಯಾತ್ಮಿಕ ಜ್ಞಾನವಾಗಿದೆ ಎಂದರು. ಭಾರತದ ಅಧ್ಯಾತ್ಮದ ವಿಜ್ಞಾನಿಗಳು ಹಿಮಾಲಯದಲ್ಲಿದ್ದಾರೆ. ಕುಂಭಮೇಳವು ಭಾರತದ ಅದ್ಭುತ ಕಾರ್ಯಕ್ರಮವಾಗಿದೆ. 2027ರಲ್ಲಿ ನಾಸಿಕ್ನಲ್ಲಿ ಕುಂಭಮೇಳ ನಡೆಯಲಿದೆ. ಆಗ ಜಿಲ್ಲೆಯಿಂದ ಹೆಚ್ಚಿನ ಜನರು ಭಾಗವಹಿಸಲು ವ್ಯವಸ್ಥೆ ಕಲ್ಪಿಸಲಾಗುವುದು. ಚಾತುರ್ಮಾಸ ಎನ್ನುವುದು ನೈತಿಕತೆ, ಐಕ್ಯತೆ, ಮೌಲ್ಯಗಳನ್ನು ತಿಳಿಸುತ್ತದೆ. ಮುಂದಿನ ಬಾರಿ ಚಾತುರ್ಮಾಸವನ್ನು ಕುಮಟಾ ತಾಲೂಕಿನಲ್ಲಿ ನಡೆಸಲಾಗುವುದು ಎಂದರು. ಇಲ್ಲಿ ಅಮೃತದ ಒಂದು ಒಪ್ಪುವಾಗುತ್ತದೆ. ನಮ್ಮ ಸನಾತನ ಧರ್ಮವನ್ನು ನಂಬುವುದು ಆ ಪ್ರಕಾರ ಅಮೃತತ್ವದ ಶಕ್ತಿ ಜಾಗೃತ ಆಗ್ತದೆ. ಅದು ಪುರಾತ್ಮಕವಾಗಿ ಹರಿದ್ವಾರ್, ಆಮೇಲೆ ನಮ್ಮ ಪ್ರಯಾಗ, ಉಜ್ಜಯಿನಿ, ಆಮೇಲೆ ನಾಸಿಕ್ ಇಂಥ ಜಾಗದಲ್ಲಿ ಆಗ್ತದೆ. ಈ ಜಾಗದಲ್ಲಿ ಪ್ರತಿ ವರ್ಷದ ವಿಶೇಷವಾದಂತಹ ಕಾರ್ಯಕ್ರಮ. ಅಲ್ಲಿ ಯಾವುದೇ ಇನ್ವಿಟೇಷನ್ ಇಲ್ಲ, ಯಾರಿಗೆ ಕರೆಯಲಿಕ್ಕೆ ಯಾವ ನೀಡುತ್ತೇವೆ. ಕೆಲವೊಂದು ದೇವಸ್ಥಾನದಲ್ಲಿ ಹೊರೆ ಟೋಪಿ ಭೂಮಿಗೆ ಬರೋದಕ್ಕಾಗಿ ಎಷ್ಟೋ ದೂರದಿಂದ ಅಮೆರಿಕ, ರಷ್ಯಾ, ಜರ್ಮನ್ ಯಾವ ದೇಶದಿಂದ ಬರ್ತಾರೆ. ಅವು ಹೊಲಿನಾಥಿ ಜಯಂತಿ 3 ಸಲ ಭೂಮಿಗೆ ಯಾವುದೋ ಒಂದು ಅದ್ಭುತವಾದಂತಹ ಆನಂದ. ಹಾಗೆ ನಾವು ಈ ಸಲದಲ್ಲಿ ಸಲ 20 ದಿವಸ ಅಲ್ಲೇ ಇದ್ದೇವೆ. ಮೊದಲ ವರ್ಷಕ್ಕೆ ಒಳಗೆ ವಿಶೇಷತೆ ಹೋಗ್ತೇನೆ. 2027ರಲ್ಲಿ ನಾಸಿಕ್ ಕುಂಭಗಳಾಗ್ತದೆ. ಹಾಗೆ ನಾವೀಗ ಮುಖ್ಯಸ್ಥರಾಗಿದ್ದೇವೆ. ನಮಗೆ 1,000 ಮೇಲೆ ಜನರು ಕೊಡುವಂತಹ ಕೆಂಟಾಗಿ ಬದಲಾಗಿರ್ತದೆ. ನೀವೆಲ್ಲರೂ ಕುಂಭದಲ್ಲಿ ಪುನೀತರಾಗುವಂತೆ ಇಲ್ಲಿಂದ 1,000 ಬೆಳಿಗ್ಗೆ ಬಿಟ್ಟರೆ ಸಾಯಂಕಾಲ ಹೋಗ್ತದೆ ನಾಸಿಕ್. ಹಾಗೆ 2027ಕ್ಕೆ ನಾಸಿಕ್ ಕುಂಭಗಳಾಗ್ತದೆ. 28ಕ್ಕೆ ಉಜ್ಜಯಿನಿ. ಯಾಕಂದ್ರೆ ಲೆಕ್ಕ ಇಷ್ಟು ಈ ಸಲ ಇಲ್ಲಿ ಕುಂಭಮೇಳ ಆದರೆ ಇನ್ನು 12 ವರ್ಷಕ್ಕೆ ಇಲ್ಲ. ಹಾಗೆ ಇಲ್ಲ ಅಂತಂದ್ರೆ ಇನ್ನು 12 ವರ್ಷದಿಂದ ಅಲ್ಲ. ಈಗ ನಾಸಿಕ್ನಲ್ಲಿ 12 ವರ್ಷದ ಹಿಂದೆ ಅಲ್ಲ. ಹಾಗೆ ಕುಂಭಮೇಳದಲ್ಲಿ ಅದ್ಭುತವಾದ ನಮ್ಮ ಆಚರಣೆಗಳಲ್ಲಿ ಎಲ್ಲ ಪದಾರ್ಥ ಮಾಡತಕ್ಕಂಥ ಗೋಲಕೇಶ್ವರ ವಿದ್ವಾಂಸರು ಗೊತ್ತಿದ್ದು. ಗೋಲಕೇಶ್ವರ ಕಾಲೇಜಿನ ಯೂನಿವರ್ಸಿಟಿಯಲ್ಲಿ ನಮ್ಮ ಗೋಲಕೇಶ್ವರ ಅಂದರೆ ಕುಂಭಮೇಳದಲ್ಲಿ ಯಾವ ಸಮರ್ಥ ಇದ್ದಾನೆ ಅವರಿಗೆ ಬೇರೆ ಬೇರೆ ಈ ಸಣ್ಣ ಕೆಲಸ ಮಾಡ್ತಾರೆ. ಅವರಿಗೆ ಮುತಾರಿ ಬೇರೆ ಬೇರೆ ಶ್ರೀಮಂತ ಆಮೇಲೆ ಸೆಕ್ರೆಟರಿ, ಉಪಾಧ್ಯಕ್ಷ, ಅಧ್ಯಕ್ಷ ಎಲ್ಲ ಮಾಡ್ತಾರೆ. ಕಟ್ಟಡಗಳಿಗೆ ಅವರೆಲ್ಲ ಒಂದು ವೀಕ್ಷಕರಿಗೆ ಆಚಾರ ಮಾಡ್ತಾರೆ. ಆದರೆ ಅಲ್ಲಿ ಒಂದು ಕ್ಯಾಬಿನೆಟ್ ಇರ್ತದೆ. ಈಗಾಗಲೇ ಸುಮಾರು 28 ಜನರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಯಾವ್ಯಾವ ಸಾಧನೆ ಮಾಡಬೇಕಾಗುತ್ತೆ ಇಲ್ಲಿಯೇ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟು ಅದೇ ನಾವು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವಾನಂದ ನಾಯ್ಕ್, ಸಮಿತಿಯ ಕಾರ್ಯದರ್ಶಿ ಟಿಟಿ ನಾಯ್ಕ್, ಪ್ರಮುಖರಾದ ರಾಮಪ್ಪ ನಾಯ್ಕ್, ಎಸ್ಕೆ ನಾಯ್ಕ್, ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ, ಗೋವಿಂದ ನಾಯ್ಕ್ ಗೇರ್ಸೊಪ್ಪ, ವಿಜಿ ನಾಯ್ಕ್, ಶೇಖರ್ ನಾಯ್ಕ್, ಐವಿ ನಾಯ್ಕ್, ಸಿಬಿ ನಾಯ್ಕ್, ಆರ್ಎಂ ನಾಯ್ಕ್, ಜಗದೀಶ್ ನಾಯ್ಕ್, ನೀಲ್ಕಂಠ್ ನಾಯ್ಕ್, ಹರಿಯಪ್ಪ ನಾಯ್ಕ್, ಎಂಜಿ ನಾಯ್ಕ್, ಪ್ರಕಾಶ್ ನಾಯ್ಕ್, ವಕೀಲ ಎಆರ್ ನಾಯ್ಕ್, ಕೆಆರ್ ನಾಯ್ಕ್, ಪುಷ್ಪಾ ನಾಯ್ಕ್ ಇತರರಿದ್ದರು. ಶ್ರೀರಾಮ ಕ್ಷೇತ್ರ ಸಮಿತಿಯ ಅಧ್ಯಕ್ಷ ವಾಮನ್ ನಾಯ್ಕ್ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿದರು. ಸಮಿತಿಯ ಕಾರ್ಯದರ್ಶಿ ಟಿಟಿ ನಾಯ್ಕ್ ಸ್ವಾಗತಿಸಿದರು. ವಾಮನ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು. ಸುದೀಶ್ ನಾಯ್ಕ್ ನಿರ್ವಹಿಸಿದರು. ಹೊನ್ನಾವರ ತಾಲೂಕಿನ ಮೋಳ್ಕೋಡ್ ತಲಮೂಟೆಯ ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ ದೇವರ 5ನೇ ವಾರ್ಷಿಕ ವರ್ಧಂತಿ ಉತ್ಸವ ದಿನಾಂಕ 10/3/2025 ಸೋಮವಾರದಿಂದ 11/3/2025 ಮಂಗಳವಾರದವರೆಗೆ 2 ದಿನಗಳ ಕಾಲ ನಡೆಯಲಿದೆ.
10-3-2025 ಸೋಮವಾರ ಬೆಳಗ್ಗೆಯಿಂದ ದೇವತಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಮಧ್ಯಾಹ್ನ 2 ಗಂಟೆಗೆ ಶ್ರೀ ಕ್ಷೇತ್ರ ವಡನ್ಬೈಲು ಶ್ರೀ ಬಾಳೆ ಪದ್ಮಾವತಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ವೀರರಾಜಯ್ಯ ಜೈನ್ ಅವರನ್ನು ಚಂಡೀವಾದನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಗುವುದು. ಶ್ರೀಗಳ ಪಾದಪೂಜೆ, ಶ್ರೀಗಳ ಶುಭ ಸಂದೇಶದೊಂದಿಗೆ ಆಶೀರ್ವಚನ ನಡೆಯಲಿದೆ. ಸಂಜೆ 6 ಗಂಟೆಗೆ ಗಂಗಾ ಪೂಜೆ ಮೂಲಕ ಜೀವಜಲವನ್ನು ಮೆರವಣಿಗೆಯೊಂದಿಗೆ ತಂದು ಶ್ರೀದೇವರ ಸನ್ನಿಧಾನದಲ್ಲಿ ಕಳಶ ಪ್ರತಿಷ್ಠಾಪನೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. 11-3-2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ದೇವತಾ ಪ್ರಾರ್ಥನೆ, ಗುರುಗಣಪತಿ ಪೂಜೆ, ಪುಣ್ಯಾಹ ವಾಚನೆ, ದೇವತಾ ಪೂಜನೆ, ನವಚಂಡಿಕಾ ಹವನ, ನವಕಲಶಾಭಿಷೇಕ, ಸಾನ್ನಿಧ್ಯ ಹವನ, ವಾಸ್ತು ಹವನ, ನವಗ್ರಹ ಹವನ, ಶ್ರೀ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ಪೂಜೆ, 12 ಗಂಟೆಗೆ ಮಹಾಪೂರ್ಣಾಹುತಿ, 12:30ಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಚಂಡೆ ಮಿತ್ರ ಸಂಕುಲ ವಾದ್ಯದ ಸೇವೆಯೊಂದಿಗೆ ಮಹಾಮಂಗಳಾರತಿ, ನಂತರ ದರ್ಶನ ಮೂಲಕ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ಶ್ರೀದೇವರ ಪಲ್ಲಕ್ಕಿ ಗ್ರಾಮ ಸಂಚಾರ ಮಧ್ಯಾಹ್ನ 4 ಗಂಟೆಗೆ ಹೊರಡಲಿದೆ. ಸಂಜೆ ನೀರಾಟ ಹೊರಡಲಿದೆ. ರಾತ್ರಿ 8ರಿಂದ ಮಕ್ಕಳ ಮನರಂಜನಾ ಕಾರ್ಯಕ್ರಮ, 9:30ಕ್ಕೆ ಯಕ್ಷ ಪಲ್ಲವಿ ಟ್ರಸ್ಟ್ ಯಕ್ಷ ಮಾಣಿಕ್ಯ ಚಿಂತನಾ ಹೆಗಡೆ ಮಾಳ್ಕೂಡಿಯವರ ಸಾರಥ್ಯದಲ್ಲಿ ಮಹೇಂದ್ರ ಶಪಥ ಯಕ್ಷಗಾನ ಬಯಲಾಟ ನಡೆಯಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದದೊಂದಿಗೆ ವೇದಮೂರ್ತಿ ಶ್ರೀ ಮುಕುಂದ್ ಪೌರಾಣಿಕವರ ನೇತೃತ್ವದಲ್ಲಿ ನೆರವೇರಿಸಲು ನಿಶ್ಚಯಿಸಲಾಗಿದೆ. ಭಕ್ತಾದಿಗಳು ತನುಮನ ಧನಗಳಿಂದ ಸಹಕರಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಜಯಂತ್ ಹನುಮಂತ್ ಅಂಬಿಕ್, ಪ್ರಧಾನ ಅರ್ಚಕರು ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ, ಮೋಳ್ಕೋಟ್, ತಲಮೋಟೆ ಹಾಗೂ ಊರ ನಾಗರಿಕರು.